ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ. ಇವತ್ತೊಂದು ವಿಡಿಯೋ ನಿಮ್ಮ ಮುಂದೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದ ತಮ್ಮನಲ್ಲಿ ನೀವು ಆಲ್ರೆಡಿ ಓದಿರ್ತೀರಾ, ಯೇಸು ಕ್ರಿಸ್ತನಿಗೆ ಮದುವೆ ಆಗಿದೆ, ಜೀಸಸ್ ಕ್ರೈಸ್ಟ್ ಈಸ್ ಮ್ಯಾರಿಡ್ ಅಂತ. ಹಾಗಾದರೆ ಯೇಸು ಸ್ವಾಮಿನ ಸ್ವಂತ ರಕ್ಷಕನ ಅಂಗೀಕರಿಸಿದವರು ಈ ಮಾತನ್ನು ಹೇಳಲ್ಲ. ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನ ಅಂಗೀಕರಿಸಿ ಆತನ ಅಭಿಷೇಕದಲ್ಲಿ ಹೋಗ್ತಾ ಆತನ ಭಕ್ತಿಯಲ್ಲಿ ಸಾಗುತ್ತಿರುವಂಥ ಯಾವುದೇ ಪ್ರಜೆ ಈ ಮಾತನ್ನು ಹೇಳಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾರು ಹೇಳ್ತಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಮೊದಲನೇದಾಗಿ ಈ ಸ್ಕ್ರೀನ್ ಮೇಲ್ಗಡೆ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಸ್ತ್ರೀ, ಈಕೆ ಹೆಸರು ಡಾಕ್ಟರ್ ಕ್ಯಾರನ್ ಕಿಂಗ್ ಅಂತ, ಒಂದು ಫ್ರ್ಯಾಗ್ಮೆಂಟ್ ಹಿಡಿದಿದ್ದಾರೆ, ಅಂದರೆ ಒಂದು ತುಣುಕು ಹಿಡಿದಿದ್ದಾರೆ. ಆ ತುಣುಕಿನಲ್ಲಿ ಒಂದು ವಿಷಯ ನಮಗೆ ಕಾಣಬರ್ತಾ ಇದೆ. ಅದು ಭಾಳ ಚಿಕ್ಕದು. ಈ ಡಾಕ್ಯುಮೆಂಟು ನಮಗೆ ಒಂದು ವಿಷಯನ ಹೇಳ್ಕೊಡುತ್ತೆ. ಏನು ಹೇಳುತ್ತೆ ಅಂತ ನಾವು ಗಮನಿಸಿದ್ದಾದರೆ ಅದನ್ನು ನಿಮ್ಗೆ ಇನ್ನೂ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ನೋಡಿ. ಇದು 4 ಸೆಂಟಿಮೀಟ್ರ್ ಇಂಟು 8 ಸೆಂಟಿಮೀಟ್ರ್ನ ತುಣುಕಿದು. ಇದರಲ್ಲಿ 8 ಲೈನ್ ಇರುತ್ತೆ. ಈ 8 ಲೈನ್ ಇರಬೇಕಾದಾಗ ಇದನ್ನು ಟ್ರಾನ್ಸ್ಲೇಟ್ ಮಾಡಿರುವಂಥ ಕೆಲವು ಸಂಗತಿಗಳನ್ನ ನಾವಿಲ್ಲಿ ನೋಡ್ಬೋದು. ಆದರೆ ಏನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ? ಅಕಾರ್ಡಿಂಗ್ ಟು ಕಿಂಗ್ ದ ಮಿಯರ್ 8 ಪಾರ್ಷಿಯಲ್ ಲೈನ್ಸ್ ಆಫ್ ದ ಟೆಕ್ಸ್ಟ್ ಫ್ರಮ್ ದ ಫ್ರಂಟ್ ಆಫ್ ದ ಪೀಸ್ ಆರ್ ಟ್ರಾನ್ಸ್ಲೇಟೆಡ್. ಅಂದರೆ ಆಕೆಯ ಪ್ರಕಾರ 8 ಲೈನನ್ನು ಆ ತುಣುಕಲ್ಲಿ ಏನಿದೆಯೋ ಆ ಭಾಷೆಗೆ ಸಂಬಂಧಪಟ್ಟದ್ದು ಅದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ. ಬ್ರ್ಯಾಕೆಟಲ್ಲಿ ನೀವು ನೋಡ್ತಿರಲ್ಲ, ಅದನ್ನು ಟೆಕ್ಸ್ಟ್ ಕಟ್ಟಾಗಿದೆ, ಮುಂದಕ್ಕೆ ಏನು ಇಲ್ಲ ಅಂತ ಅರ್ಥ, ಅಂದರೆ ಅಷ್ಟೇ ಇರೋದು ಅಂತ ಅರ್ಥ. ಮೊದಲನೇದು ಗಮನಿಸಿದಾದರೆ ನಾಟ್ ಟು ಮೀ ಮೈ ಮದರ್ ಗೇವ್ ಇಟ್ ಟು ಮೀ ಅಂತ ಹೇಳ್ತಾರೆ, ನನಗೆಲ್ಲ ನನ್ನ ತಾಯಿ ಕೊಟ್ಟಿದ್ದು ಅಂತ. ಎರಡನೇದು ಗಮನಿಸಿದ್ರೆ ದ ಡಿಸೈಪಲ್ ಸೆಡ್ ಟು ಜೀಸಸ್, ಶಿಷ್ಯರು ಯೇಸುಗೆ ಹೇಳಿದ್ದು ಅಂತ. ಮೂರನೇದು ಡಿನೈ ಮೇರಿ ಈಸ್ ವರ್ತ್ ಆಫ್ ಇಟ್, ಕುಡ್ ಆಲ್ಸೋ ಬಿ ಮೇರಿ ಈಸ್ ನಾಟ್ ವರ್ತ್ ಆಫ್ ಇಟ್ ಅಂತ. ತಿರಸ್ಕರಿಸು, ಮೇರಿಗೆ ಯೋಗ್ಯತೆ ಇರ್ಬೋದು, ಯೋಗ್ಯತೆ ಇಲ್ಲದೆ ಇರ್ಬೋದು ಅಂತಲೇ ಹೇಳಲ್ಪಡುತ್ತೆ. ನಾಲ್ಕನೇದು ಜೀಸಸ್ ಸೆಡ್ ಟು ದೆಮ್ ಮೈ ವೈಫ್ ಅಂತ ಹೇಳ್ತಾನೆ. ಹಾಗಾಗಿ ಯೇಸು ಹೇಳಿದ ಅವರಿಗೆ ನನ್ನ ಹೆಂಡತಿ ಅಂತ. ಐದನೇದು ಶಿ ವಿಲ್ ಬಿ ಏಬಲ್ ಟು ಬಿ ಮೈ ಡಿಸೈಪಲ್, ಹಾಗೆಯೇ ನನ್ನ ಶಿಷ್ಯಳಾಗೋದಕ್ಕೆ ಶಕ್ತಿ ಇದೆ, ತಾಕತ್ತಿದೆ ಅಂತ. ಆರನೇದು ಲೆಟ್ ವಿಕೆಡ್ ಪೀಪಲ್ ಸ್ವೆಲ್ ಅಪ್ ಅಂತ, ದುಷ್ಟ ಜನರು ಉಕ್ಕಲಿ ಅಂತ ಅರ್ಥ. ಏಳನೇದು ಆಸ್ ಫಾರ್ ಮಿ ಐ ಡ್ವೆಲ್ ವಿತ್ ಹರ್ ಇನ್ ಆರ್ಡರ್ ಟು, ನನ್ನ ಪ್ರಕಾರ ನಾನು ಆಕೆ ಜೊತೆಗೆ ಇರ್ತೀನಿ ಅಂತ. ಎಂಟನೇದು ಒಂದು ಇಮೇಜ್ ಇದೆ. ಇದನ್ನು ಈ ರೀತಿಯಾಗಿ ಟ್ರಾನ್ಸ್ಲೇಷನಲ್ಲಿ ಬರೆಯಲ್ಪಟ್ಟಿದೆ. ಟ್ರಾನ್ಸ್ಲೇಷನಲ್ಲಿ ಬರೆಯಲ್ಪಟ್ಟಿರಬೇಕಾದಾಗ ಈಕೆ ಡಾಕ್ಟರ್ ಕ್ಯಾರನ್ ಎಲ್ ಕಿಂಗ್ ಯಾರು? ಈಕೆ ಬಂದು ಹಾರ್ವರ್ಡ್ ಡಿವಿನಿಟಿ ಸ್ಕೂಲ್ನ ಹಿಸ್ಟೋರಿಯನ್, ಚರಿತ್ರೆನೆಲ್ಲ ಓದುವಂಥ ಒಂದು ವ್ಯಕ್ತಿ, ಮತ್ತು ಜೀಸಸ್ ಸೆಮಿನಾರ್ನ ಮೆಂಬರ್. ಆಕೆಗೆ ಒಂದು ಆಪರ್ಚುನಿಟಿ ಸಿಕ್ತು, ಅವಕಾಶ. ಈ ಒಂದು ಚಿಕ್ಕದಾಗಿರುವಂಥ ಒಂದು ತುಣುಕನ್ನು ಅದನ್ನು ಪರಿಶೀಲಿಸಿ ಅದನ್ನು ತಿಳ್ಕೊಳ್ಳೋದಕ್ಕೆ. ಇದನ್ನು ತಂದಿದ್ದು ಯಾರು? ಹೆಸರು ಇಲ್ದಿರೋ ಒಂದು ಪ್ರೈವೇಟ್ ಕಲೆಕ್ಟರ್ ಆಕೆಗೆ ತಂದು ಕೊಡ್ತಾನೆ, ಹೇಳ್ತಾನೆ ಇದನ್ನು ಅಥೆಂಟಿಸಿಟಿನ ಸ್ವಲ್ಪ ನೀವು ಚೆಕ್ ಮಾಡಿ ನೋಡಿ ಹೇಳಿ ಅಂತ ಹೇಳ್ತಾನೆ. ಈ ವ್ಯಕ್ತಿ ಯಾರ ಹತ್ರದಿಂದ ಪಡ್ಕೊಂಡ ಅಂದರೆ ಜರ್ಮನ್ ಓನರ್ ಆಗಿರುವಂಥ ಒಂದು ವ್ಯಕ್ತಿಯಿಂದ ಪಡ್ಕೊಳ್ತಾನೆ. ಜರ್ಮನ್ ಓನರ್ ಅಂದರೆ 1997 ಇದನ್ನು ಆತನಿಗೆ ಸಿಗುತ್ತೆ. ಸಿಕ್ಕಾಗ ಆತನು ತಂದು ಇಲ್ಲಿಗೆ ಕೊಡ್ತಾನೆ. ಆದರೆ ಇದಕ್ಕಿರುವಂಥ ಹೆಸರೇನು ಗೊತ್ತಾ? ದ ಗಾಸ್ಪಲ್ ಆಫ್ ಜೀಸಸ್ ವೈಫ್ ಅಂತ ಈ ತುಣುಕುಗಿರುವಂಥದ್ದು. ಯೇಸು ಸ್ವಾಮಿಯ ಹೆಂಡತಿಯ ಸುವಾರ್ತೆ ಅಂತೆ. ಅದರಲ್ಲಿ ಯೇಸು ಸ್ವಾಮಿಗೆ ಹೆಂಡತಿ ಇರಂಗೆ, ಸಂಸಾರ ಮಾಡ್ದಂಗೆ ಹಲವು ವಿಷಯಗಳನ್ನ ಇದರಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಇದೆಲ್ಲವನ್ನ ಗಮನಿಸಿದ್ದೆ ಆದರೆ ಇದು ನಿಜಾನಾ, ಇದು ಅಥೆಂಟಿಕಾ ಅಂತ ಗಮನಿಸೋದೆ ಆದರೆ ಅಲ್ಲಿ ಒಂದು ಮಾತು ಹೇಳುತ್ತೆ, ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು. ಇಟ್ ವುಡ್ ಹ್ಯಾವ್ ಬೀನ್ ರಿಟನ್ 300 years ಆಫ್ಟರ್ ದಿ ನ್ಯೂ ಟೆಸ್ಟ್ಮೆಂಟ್ ವಾಸ್ ಕಂಪೋಸ್ಡ್ ಅಂತ. 300 ವರ್ಷಗಳ ಆದಮೇಲೆ ಇದು ಕಂಪೋಸ್ ಮಾಡಲ್ಪಟ್ಟಿದೆ, ಅಂದರೆ ಇದು ಬರೆಯಲ್ಪಟ್ಟಿದೆ. ಯಾವುದು ಇದು? ನ್ಯೂ ಟೆಸ್ಟ್ಮೆಂಟ್ ಬರೆದ ನಂತರ 300 ವರ್ಷಗಳಾದಮೇಲೆ ಇದು ಕಂಪೋಸ್ ಆಗಿದೆ ಅಂತ ಅವರು ಹೇಳ್ತಾರೆ. ಹಾಗಾಗಿ ಇದು ಯಾವುದೇ ರೀತಿಯಾಗಿ ಇದು ಅಥೆಂಟಿಕ್ ಅಲ್ಲ, ಅಧಿಕೃತವಾದದ್ದಲ್ಲ, ಇದು ಒರಿಜಿನಲ್ ಡಾಕ್ಯುಮೆಂಟ್ ಅಲ್ಲ. ಅಲ್ಲಿ ಕಾಂಟೆಕ್ಸ್ಟ್ ನಾವು 8 ಸಾಲುಗಳು ಓದೋದ್ವಲ್ಲ, ಆ 8 ಸಾಲುಗಳು ಏನೇನೋ ತಿಳಿಸುತ್ತೆ. 8 ಸಾಲುಗಳು ಅದಕ್ಕೆ ತಲೆ ಇಲ್ಲ, ಬುಡ ಇಲ್ಲ, ಯಾವುದೋ ಒಂದು ಚಿಕ್ಕ ತುಣುಕನ್ನು ಸಿಕ್ಕಿದೆ, ಅದರಿಂದ ಯೇಸು ಸ್ವಾಮಿಗೆ ಮದುವೆ ಆಗಿದೆ, ಸಂಸಾರ ಮಾಡಿದ್ದಾನೆ ಅಂತೆಲ್ಲ ಡಿಸೈಡ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಅದು ಬೇರೆ, ಇದೊಂದು ಫೇಕ್ ಡಾಕ್ಯುಮೆಂಟ್ ಅಂತ ಪ್ರೂವ್ ಆಗಿದೆ. ಇದೇ ರೀತಿಯಾಗಿ ಡಾನ್ ಬ್ರೌನು ಸಹ ತನ್ನ ಡಾವೆನ್ಸಿ ಕೋಡ್ನಲ್ಲಿ ಯೇಸು ಸ್ವಾಮಿಗೆ ಮದುವೆ ಆಗಿದೆ ಅಂತ ಹೇಳಿ ಅವನೊಂದು ಪುಸ್ತಕನೇ ಬರೆದಿದ್ದಾನೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ, ಅದ್ರ ಕುರಿತು ನಾವು ಧ್ಯಾನ ಮಾಡೋಣ. ಇದೆಲ್ಲ ನಾವು ತಿಳ್ಕೋಬೇಕಾಗಿರುವಂಥ ವಿಷಯ. ಯಾಕಂದರೆ ನಾವು ಕ್ರಿಸ್ತ ಯೇಸುವನ್ನು ಫಾಲೋ ಮಾಡುವಾಗ, ಜನರು ಈ ಟಾಪಿಕ್ಗಳನ್ನ ಟಚ್ ಮಾಡುವಾಗ ನಾವು ಅವರಿಗೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಾವು ರೆಡಿಯಾಗಿರಬೇಕು. ಸರಿ, ಈಗಿರಲಿ, ನಾವು ಕೆಲವು ಲಾಜಿಕ್ಗಳನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಯಾವ ಲಾಜಿಕ್ಕನ್ನು ಅರ್ಥ ಮಾಡ್ಕೊಳ್ಳೋಣ? ಮೊದಲನೇದಾಗಿ ಯೇಸು ಕ್ರಿಸ್ತನ ಕುರಿತಾದಂಥ ಪ್ರವಾದನೆ ಇತ್ತು, ಪ್ರಾಫಸಿ ಇತ್ತು. ಏನು? ಜನನದ ಕುರಿತಿದೆ ಆ ಪ್ರಾಫಸಿ.
ತದನಂತರ ನಾವು ನೋಡಿದಾಗ 12 ವರ್ಷದ ಬಾಲಕನಾಗಿರೋ ವಿಷಯವನ್ನು ನಾವು ನೋಡ್ತೇವೆ, ಶಿಲುಬೆಯ ಮರಣವನ್ನು ನೋಡ್ತೀವಿ, ಪುನರುದ್ಧಾನದ ಬಗ್ಗೆ ನಾವು ನೋಡ್ತೀವಿ, ಕ್ರಿಸ್ತನ ಬರೋಣ ಬಗ್ಗೆ ನಾವು ನೋಡ್ತೀವಿ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಸಮಗ್ರವಾಗಿ ನಾವು ನೋಡುವಾಗ ಇದ್ರ ಜೊತೆಗೆ ಮದುವೆ ಬರೆದಿರೋ ವಿಷಯನೂ ಇರಬೇಕಲ್ವಾ. ಆದರೆ ಮದುವೆ ವಿಷಯನ ಯಾಕೆ ಮುಚ್ಚಿಟ್ಬಿಟ್ರು? ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸ್ವಾಮಿಗೆ ಮದುವೆ ಆಗಿದ್ದರೆ ನಿಶ್ಚಯವಾಗಿ ಎಲ್ಲೋ ನಮಗೊಂದು ಕ್ಲೂ ಸಿಕ್ಕಿರ್ತಾ ಇತ್ತು, ಅದು ಮಿಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ನಮ್ಗೆ ಅರ್ಥ ಆಗುತ್ತೆ, ಸ್ವಾಮಿ ತಾನು ಪರಿಶುದ್ಧವಾಗಿ ಒಂದು ಬ್ರಹ್ಮಚರ್ಯ ಆಗಿದ್ದು ತನ್ನನ್ನು ತಾನು ಒಪ್ಪಿಸ್ಕೊಡಕ್ಕೆ ಬಂದಂಥ ದೇವ ಕುರಿಮರಿ ಆಗಿದ್ದ ಅನ್ನೋದು ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ 4 ಗಾಸ್ಪಲಲ್ಲಿ ಎಲ್ಲೋ ಒಂದು ನಮಗೆ ಒಂದು ಕ್ಲೂ ಸಿಕ್ಕಿರೋದು, ಅದು ನಾವು ನೋಡೋಕ್ಕಾಗೋದಿಲ್ಲ. ಎರಡೇ ನಾವು ಗಮನಿಸಿದ್ದೆ. ಆದರೆ ಮೊದಲನೇ ಕೊರಿಂಥಿ 9:5 ನಾವು ಈ ರೀತಿಯಾಗಿ ನಾವು ನೋಡ್ತೀವಿ. ಏನು ನೋಡ್ತೀವಿ ನಾವು? Do we have no right to take along a believing wife as do also the other apostles, the brothers of the Lord and Cephas? ಪೌಲನ್ ಹೇಳ್ತಾನೆ, ನಮಗೆ ಬೇರೆ ಹೆಂಡತಿ, ಬೇರೆ ಅಪೋಸ್ತಲ್ ಥರ ನಮಗೂ ಒಂದು ವಿಶ್ವಾಸಿಯಾದ ಹೆಂಡತಿಯನ್ನು ತಗೊಳ್ಳೋಕೆ ರೈಟ್ಸ್ ಇಲ್ವಾ? ಇದೆ. ಬೇರೆ ಅಪೋಸ್ತಲ್ ತಗೊಂಡಿದ್ದಾರೆ, ಮತ್ತು ಯೇಸು ಸ್ವಾಮಿಯ ಅಣ್ಣಂದಿರು ತಮ್ಮಂದಿರು ಎಲ್ಲರೂ ತಗೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಮತ್ತು ಸೀಫನ್ನು ಸಹ ಇದನ್ನು ಹೆಂಡತಿಯಾಗಿ ಪಡೆದುಕೊಂಡಿದ್ದಾನಲ್ವಾ ಅಂತ ಹೇಳ್ತಾನೆ. ಇಲ್ಲಿ ಪೌಲನು ಒಂದು ಕ್ಲೂ ಕೊಡ್ತಾನೆ, ಇವರೆಲ್ಲ ಮದುವೆ ಆಗಿದ್ದಾರೆ ಅಂತ ಹೇಳ್ತಾನೆ. ಪೌಲನು ಇವರೆಲ್ಲ ಮದುವೆ ಆಗಿದ್ದಾರೆ ಅಂತ ಒಂದು ಕ್ಲೂ ಕೊಡುವಾಗ, ಒಂದು ವೇಳೆ ಯೇಸು ಸ್ವಾಮಿನೂ ಮದುವೆ ಆಗಿದರೆ ನಿಶ್ಚಯವಾಗಿ ನಮ್ಗೆ ಅದನ್ನು ತಿಳಿಸ್ಕೊಡ್ತಾ ಇದೆ. ಯಾಕಂದರೆ ಪೌಲ ಏನೋ ಸುಮ್ಮನೆ ಬಂದು ನಂಬ್ಕೊಂಡಿರೋ ಅಂಥ ಹೆಬ್ಬಟ್ಟು ವ್ಯಕ್ತಿ ಅಲ್ಲ. ಅವನು ಗಮಾಲೆಯ ಪಾದದ ಬಳಿಯಲ್ಲಿ ಕುಳಿತುಕೊಂಡು ಕಲಿತಂಥ ಮಹಾಜ್ಞಾನಿ ಅವನು ಧರ್ಮಶಾಸ್ತ್ರವನ್ನು ಪಾರಾಯಣ ಅವನು ಮಾಡ್ದಂಗೆ ಯಾರೂ ಮಾಡಿಲ್ಲ. ಅಷ್ಟು ಅದ್ಭುತವಾದಂಥ ಫಾರಸಿ ಅವನು ಗೊತ್ತಿಲ್ಲದಿರೋದು ಯಾವುದಿಲ್ಲ. ಕ್ರಿಸ್ತನ ಕುರಿತು ಎಲ್ಲ ಮರ್ಮಗಳನ್ನು ತಿಳ್ಕೊಂಡಂಥ ವ್ಯಕ್ತಿ ಅವನು. ಹಾಗಾಗಿ ನಿಶ್ಚಯವಾಗಿ ನಮಗೆ ಪತ್ರಿಕೆಗಳಲ್ಲೂ ಸಹ ಒಂದು ಉಲ್ಲೇಖನವನ್ನು ಮಾಡಿ ತೋರಿಸ್ತಾ ಇದ್ದ ಅಲ್ವಾ. ಇನ್ನು 3ನೇ ಲಾಜಿಕ್ ನಾವು ನೋಡಿದ್ದೆ. ಆದರೆ ಯೇಸು ಕ್ರಿಸ್ತನ್ ಯಾರು? ಸೃಷ್ಟಿಕರ್ತ. ಯೇಸು ಸ್ವಾಮಿ ಸೃಷ್ಟಿಕರ್ತನಾಗಿ ಭೂಮಿಗೆ ಬಂದಾಗ ಆತನಿಗೆ ಯಾವ ರೀತಿಯಾದಂಥ ಒಂದು ಹೆಣ್ಣನ್ನು ಹುಡುಕಕ್ಕೆ ಸಾಧ್ಯ? ಯಾವ ರೀತಿ ಹೆಂಡತಿ ಆಗಿ ಬರೋಕ್ಕೆ ಸಾಧ್ಯ ಆಗುತ್ತೆ? ರಾಜಕುಮಾರಿ ಬರ್ತಾಳ? ಮಹಾರಾಣಿ ಬರ್ತಾರ? ಯಾವುದಾದ್ರೂ ಒಂದು ದೊಡ್ಡ ಕಮಾಂಡ್ರು ಹೆಂಡತಿ ಬರೋಕ್ಕೆ ಸಾಧ್ಯನಾ? ಇಲ್ಲ. ಆತನು ಭೂಮಿಗೆ ಬಂದಾಗಲೂ ಸೃಷ್ಟಿಕರ್ತನೇ ಆಗಿದ್ದ. ಹಾಗಾಗಿ ಸೃಷ್ಟಿಕರ್ತನಾಗಿ ತನ್ನಿಂದ ಸೃಷ್ಟಿಸಲ್ಪಟ್ಟ ಎಷ್ಟೋ ಹೆಣ್ಮಕ್ಳಿದ್ದಾರೆ. ತಾನು ಸೃಷ್ಟಿಸಿದಾಗ ತಂದೆ ಆಗ್ತಾನೆ, ಸೃಷ್ಟಿಸಲ್ಪಟ್ಟವರು ಮಗಳಾಗ್ತಾಳೆ. ಹಾಗಾಗಿ ಆತನು ಭೂಮಿಯಲ್ಲಿ ಯಾವುದಾದ್ರೂ ಒಂದು ಹೆಣ್ಣನ್ನು ಮದುವೆ ಆದರೆ ಅಪ್ಪ ಮಗಳನ್ನ ಆದಂಗೆ ಅಲ್ವಾ. ಈ ಒಂದು ಲಾಜಿಕ್ನ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಇದನ್ನೆಲ್ಲವನ್ನು ಗಮನಿಸಿದ್ರೆ ಯೇಸು ಸ್ವಾಮಿಯ ಹೆಂಡತಿ ಆಗಿರುವಂಥ ಆಕೆಯ ಸುವಾರ್ತೆ ಅಂತ ಇದೇನು ಸರ್ಕ್ಯುಲೇಟ್ ಆಗ್ತಿದೆಯೋ, ಇದೇನು ಚರ್ಚೆಯಲ್ಲಿದೆಯೋ, ಇದು ಯಾವುದು ನಿಜ ಅಲ್ಲ, ಇದು ಸುಳ್ಳು. ಇದು ಪಕ್ಕಾ ಸುಳ್ಳಾಗಿದೆ, ಫೇಕ್ ಆಗಿದೆ. ಹಾಗಾಗಿ ಸ್ವಾಮಿ ಪರಿಶುದ್ಧನು ಸೃಷ್ಟಿಕರ್ತನಾಗಿರೋದ್ರಿಂದ ಆತನಿಗೆ ಯಾವುದೇ ರೀತಿಯಾಗಿ ಮದುವೆ ಎಲ್ಲ ಯಾವುದು ಆಗಿಲ್ಲ. ಈ ವಿಷಯ ನಿಮ್ಮ ಮುಂದೆ ತರೋದು ನನಗೆ ಭಾಳ ಸಂತೋಷವಾಯಿತು. ಇದನ್ನು ಬೇರೆಯವರಿಗೆ ಶೇರ್ ಮಾಡಿ. ನಮಸ್ಕಾರ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.